ರೀ ಎಲ್ಲಾರ ಸಿಕ್ಕ್ರನ್ರಿ ಅತ್ತಿಯರ ಯಾಕ ಏನಾತ್ರಿ ಅವ್ರಿಗೆ ಅಲ್ಲ ರಾತ್ರಿ ಮಕ್ಕೊಂಡವ್ರು ಬೆಳಗ್ಗೆ ಎದ್ದು ಇಲ್ಲ ಅಂದ್ರೆ ಮಂದಿರ ಏನ್ ಅನ್ಕೊಂತಾರಿ ಏನಾರ ನಮ್ಮ ಬಗ್ಗೆ ತಪ್ಪು ತಿಳ್ಕೊಂತಾರ ಶಸ್ತ್ರ ಕಾಟ ಕೊಟ್ಟು ಮನೆ ಬಿಟ್ಟು ಓಡ್ಸ್ಯಾರನ ಅಂತ ತಿಳ್ಕೊಂತಾರ ಅಥವಾ ಏನಾರ ಮಾನಸಿಕ ಮಾಡ್ಕೊಂಡ್ರನ್ರಿ ದೊಡ್ಡ ಮಗನ ಸಲುವಾಗಿ ಅದಕ್ಕೇನಾರ ಮನೆ ಬಿಟ್ಟು ಹೋದ್ರೇನ್ರಿ ಏನ ನನಗಂತೂ ಒಂದು ಗೊತ್ತಾಗೋಲ್ತು. ಎಲ್ಲ ಹುಡುಕ್ ಬಂದೆ, ಮನಿ ಹುಡುಕಿದೆ, ಹೊಲ ಹುಡುಕಿದೆ, ನಮ್ಮವ್ ಹೋಗೋ ಎಲ್ಲ ಜಗನೂ ಹುಡುಕ್ ಬಂದೆ, ಎಲ್ಲಿ ಕಾಣವಳು. ಏನಾತ ಏನ ತಿಳಿಯವಲ್ತು ನನಗಂತೂ. ಇಲ್ಲ ಅತ್ತೆಯರು ನಾನು ಭಾಳ ವರ್ಷದಿಂದ ಅತ್ತೆಯರು ನೋಡ್ಕೊಂತ ಬಂದೀನಲ್ಲ. ಅತ್ತೆಯರು ಯಾವತ್ತೂ ಹಂಗ ಯಾವ ವಿಚಾರಕ್ಕೂ ಮಾನಸಿಕ ಮಾಡ್ಕೊಳ್ಳೋರೇ ಅಲ್ಲ. ಆಮೇಲೆ ಏನೇ ಇರಲಿ ಅದನ್ನ ಎದುರಿಸ್ತೀನಿ ಅಂತಾರ. ಹಂಗೆಲ್ಲ ಮನೆ ಬಿಟ್ಟು ಹೋಗೋದು, ಏನೋ ಒಂದು ಕೆಟ್ಟದ್ದು ವಿಚಾರ ಮಾಡೋದು, ಇದು ಯಾವುದೋ ಅವ್ರ ಜಾಯಮಂದಾಗ ಬಂದಿಲ್ಲ. ಹಂಗಾಗಿ ನನಗೆ ಇದೇನೂ ಅಲ್ಲ, ಏನೋ ಬೇರೆ ಏನೋ ನಡೆದೈತಿ ಅಂತ ಅನ್ಸಾತೈತಿ. ಅಯ್ಯಯ್ಯವ್ವ ನನ್ನ ಸಸಿ ಎಲ್ಲೋಲ್ಲ ಯವ್ವ. ಯಾಕೆ ಮಾನಸಿಕ ಮಾಡ್ಕೊಂತೆ ಯವ್ವ? ಮಗ ಮನೆ ಬಿಟ್ಟು ಹೋಗ್ಯಾನಂತಂದು. ಮಗ ಎಲ್ಲಿ ಹೋಗಿದ್ನೆ ಯವ್ವ? ಹಾಳಾದ ಬಾಡೆ ಎಷ್ಟು ದಿವಸ ಅಂತ ಯಾವಾಗ ಸೆಲ್ ಹಿಡ್ಕೊಂಡು ಹೋಗಿದ್ದ ಬರ್ತಿದ್ದ ಯವ್ವ. ನನ್ನ ಬಂಗಾರದಂತ ಸೊಸಿ ಎಲ್ಲಿ ಹೋತೆ ಯವ್ವ? ನನ್ನ ಮಗ ಕುಡುಕ್, ನನ್ನ ಮಗ ಹಾಟೆ ಎಲ್ಲಿ ಹೋಗೈತೆ ಏನು ನೋಡ ಯವ್ವ. ನನ್ನ ಮಗನ ಹದ್ದು ಬಸ್ನಾಗ ಇಡಕ್ಕೆ, ನನ್ನ ಮಗನ ಒಂದು ದಾರಿ ತರಕ, ನನ್ನ ಮಗ ಮನೆ ಕಾಣಕ್ಕೆ ಹಾಕಿದ್ರನ ಯವ್ವ ನನ್ನ ಮಗ ಮನೆ ಬರೋದು. ನನ್ನ ಬಂಗಾರಂತ ಸೊಸಿ ಇಷ್ಟು ಮಂದಿನ ಹೊತ್ತು ಮಳೆ ಮಾಡಿ ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನೂ ಜಾಪನ್ ಜತ್ತ ಮಾಡಿ ನನಗೊಂದು ಜೀವನ ಕೊಟ್ಟೈಕೆ ಯವ್ವ ನನ್ನ ಸೊಸಿ. ನನ್ನ ಸೊಸಿ ಇಲ್ಲ ನಾ ಬದುಕೋದು ಕಷ್ಟ ಯವ್ವ. ಎಲ್ಲಿ ಯವ್ವ ನನ್ನ ಸೊಸಿ? ಮಾವರ ಅತ್ತಿಯರು ಬೆಳಗ್ಗೆಯಿಂದ ಮನೆಯೊಳಗೆ ಕಾಣವಲ್ರಿ, ಎಲ್ಲದರಂತ ನೋಡಿರನ್ರಿ? ಅತ್ತಿಯರನ್ನ ಹುಡುಕೊಂಬರಕ್ ಹೋಗಿದ್ರೇನ್ರಿ? ಹೌದು ಯಪ್ಪ, ಅವ್ವ ಕಾಣವಳು. ಎಲ್ಲ ಕಡೆ ಹುಡುಕಿ ಕೇಳಿ ಬಂದ್ವಿ, ಎಲ್ಲದ ಅಂತ ಗೊತ್ತಾಗೋಲ್ತು. ನಿನಗೇನಾರ ಗೊತ್ತಾಗೈತೇನೆ? ಏನಿಬ್ರು ಏನಾರು ಜಗಳ ಗಿಡಿದ್ರೇನು? ಇಲ್ಲೋ ಮರೆಯ, ನಾನು ಯಾಕೆ ಜಗಳ ಕೊಲ್ಲಿ ನಿಮ್ಮ ಅವ್ನು ಕೊಟ್ಟಿದ್ದೆ, ಇನ್ನ ನಿಮ್ಮ ಒಂದು ಏಟ್ ಬಿಡೋದ್ರೆ ಬಡಿಸ್ಕೊಂತೀನಿ ನಾನು ಅಂತ ನಾನು ನಿಮ್ಮ ಅವ್ನು ಕೂಡ ಜಗಳತೀನಿ. ಹಂಗಲ್ಲದು ಊರಾಗ ಏನೋ ಒಂದು ಸುದ್ದಿ ಹೊಂಟೈತಪ್ಪ, ಅದು ಕರೆವೈತೆ ಸುಳ್ಳೈತೆ ಗೊತ್ತಿಲ್ಲ. ಆದ್ರೆ ಇವತ್ತು ನಿಮ್ಮ ಅವ್ವ ಹೋಗಿದ್ ನೋಡಿದ್ರೆ ನನಗೆ ಯಾಕೆ ಅದ ಸುದ್ದಿ ಕರೆವೇನ ಅಂತ ಅನ್ಸಕತ್ತೈತಿ. ಹಾ ಏನ್ರಿ ಮಾವರ, ಏನ್ ಸುದ್ದಿ ಹೊಂಟೈತ್ರಿ? ಇಲ್ಲವಾ, ಅದೇನ ಮೊನ್ನೆ ಮಲ್ಲೇಶಿ ಆಮೇಲೆ ವಿಜಯಕರು ಹೋಗಿ ಒಂದು ವಾರ ಆಗಿತ್ತಂತ. ಒಟ್ಟೆ ಕಾಣಲಿಲ್ಲ ಅಂತ ಅವ್ರ ಊರಾಗ. ಮನಿ ಪನಿ ಎಲ್ಲ ಹಂಗೆ ತೆರೆದ ಹೋಗ್ಯಾರಂತ. ಆದ್ರೆ ಇದಕ್ಕಿದ್ದಂಗೆ ಅವ್ರು ಮಾಯಾಗ್ಯಾರಂತ. ಎಲ್ಲಿ ಹೋಗ್ಯಾರ ಅಂತನೂ ಗೊತ್ತಾಗೋಲ್ತಂತ. ಆಮೇಲೆ ಅವ್ರ ತವ್ರ ಮನೆ ಯಾರೋ ಬಂದಿದ್ರಂತ. ಅದು ಏನೋ ಗೊತ್ತಿಲ್ಲ ಅಂತ, ಅವ್ರಿಗೂ ಗೊತ್ತಿಲ್ಲ, ಅವ್ರ ಮನೆಗೂ ಹೋಗಿಲ್ಲ ಹಂಗಿದ್ರೆ. ಮತ್ತು ಅವ್ರಿಬ್ರು ಎಲ್ಲಿ ಹೋದ್ರು ಅಂತ ಒಂದು ಸ್ವಲ್ಪ ಆಗಲೇ ವಿಚಾರಗಳು ಗುಸು ಹೊಂಟಿತ್ತು. ನಿನ್ನೆ ನಿನ್ನೆ ನಿಮ್ಮವ್ವ ಅವರೆಲ್ಲರೂ ಕೊಡ ತಗೊಂಡು ಬಾವಿಗೆ ಹೋಗಿದ್ರಂತ ಕೂಡ ಅಲ್ಲಿ ನೀರು ತರಕ್ಕೆ ಹೋಗಿ ಬಂದಾರೆ. ಇವತ್ತು ಬೆಳಗ್ಗೆ ಮುಂಜಾನೆಗೆ ಯಾರ ನೋಡಿದ್ರಂತ ಕಸ ಹೊಡೆ ಮುಂದೆ. ಫಾತಿಮಕ್ಕರು ಆಮೇಲೆ ಜಯಕ್ಕರು ನಿಮ್ಮವ್ವ 3 ಮಂದಿ ಸೇರಿ ಆ ಬಾವಿ ಅಂತಲೇ ಹೋದ್ರಂತೆ. ನೀರು ತರಕ್ಕೆ ಹೋಗ್ಯಾರ ಅಂತ ಎಲ್ಲರೂ ತಿಳ್ಕೊಂಡ್ರಂತೆ. ಆದ್ರೆ ಅವ್ರು ಆ ಕಡೆ ಹೋದರು ವಾಪಸ್ ಬಂದೇ ಇಲ್ಲ ಅಂತ. ಬರೀ ನಿಮ್ಮವ್ವ ಒಬ್ಬಾಕೆ ಅಲ್ಲ, ಫಾತಿಮಕ್ಕರು ಆಮೇಲೆ ಜಯಕ್ಕರು ಇಲ್ಲ, ಇವ್ರು 3 ಮಂದಿ ಕಾಣವಲ್ರು. ಅವ್ರ ಗಂಡ್ರು ಇವ್ರು ಹೋದ್ ಜಾಡ್ ಹಿಡ್ಕೊಂಡು ಆ ಬಾವಿ ಕಡೆ ಏನು ಹೋಗ್ಯಾರ ಅಂದ್ರಲ್ಲ, ಅಲ್ಲಿಂದ ಮತ್ತೆ ಮುಂದೆ ಹೊಲ ಫಲ ಎಲ್ಲ ಅಡ್ಯಾಡ್ ಬಂದ್ರು. ನಾನು ಹೋಗಿದ್ದೆ, ಹಂಗ ಕೇಳಿದ್ನಲ್ಲ, ಯವ್ವ ನನ್ನ ಹೆಂಡತಿನೂ ಎಲ್ಲಿ ಹೋಗಳ ಹಂಗಿದ್ರ ಅಂತೇಳಿ ನಾನು ಅವ್ರ ಕುಟ್ಟಿಗೆ ಎಲ್ಲ ಹುಡುಕ್ಯಾಡ್ ಬಂದ್ವಿ. ಬಾವಿ ಹೊಲ ಮನಿ ಎಲ್ಲ ಹುಡುಕ್ಯಾಡ್ವಿ, ಎಲ್ಲೆಲ್ಲೂ ಇಲ್ಲ. ನಾಪತ್ತೆ ಬಿಟ್ರ, ಅದೆಲ್ಲಿ ಮಾಯಾಗ್ಯಾರೋ ಏನೋ ಗೊತ್ತಿಲ್ಲ. ಆದ್ರ ಊರಾಗ ಸುದ್ದಿ ಮಲ್ಲೇಶಿ ಹೆಂಡತಿ ಮಾಯಾದ್ರು, ಈ ಇವರು 3 ಮಂದಿ ಮಾಯಾದ್ರು. ಎಲ್ಲಿ ಏನು ಯಾವ ಶಕ್ತಿ ಬಂದು ಊರನ್ನವ್ರು ಹೊತ್ಕೊಂಡು ಹೊಂಟತ್ತನ ಅಂತ ಹಿಂಗೆ ಹಬ್ಸಕತ್ತಾರ. ಏನು ಕರೆವೈತೆ ಗೊತ್ತಿಲ್ಲ, ಆದ್ರೆ ಮಾಯ ಆಗಕತ್ತಿರೋದಂತೂ ಕರೆವು. ನಿಮ್ಮ ಅವ್ನ ಕೂಡ ಯಾರು ಜಗಾಡಿಲ್ಲ, ಏನಿಲ್ಲ. ನಿಮ್ಮವ್ವ ಹೋಗ್ಬಿಡು, ನಿಮ್ಮ ಒಂದು ಮನ್ಯಾಗ ಚಿಂತಿದ್ವು ಅಂದ್ರೆ ಒಪ್ತೀನಪ್ಪ. ಆದ್ರೆ ಫಾತಿಮಕ್ಕರ್ಗೆ ಏನಿತ್ತು, ಜಯಕ್ಕರ್ದೇನಿತ್ತು, ಆಮೇಲೆ ಇವ್ರು 3 ಮಂದಿ ಹೋದಾಗ ಯಾಕೆ ಮಾಯ ಆಗ್ಬೇಕು? ಎಲ್ಲಿ ಹೋದ್ರು ಹಂಗಿದ್ರು ಇವ್ರು 3 ಮಂದಿ? ಪ್ಯಾಟಿ ಹೋಗ್ಯಾರ ಅಂದ್ರೆ ಇಲ್ಲ, ಎಲ್ಲೆಲ್ಲಿ ಇಲ್ಲ ಕಾಣವಲ್ರು. ಏನು ಹಂಗಿದ್ರೆ ಹಕ್ಕಿಕತ್ತು ಇದು ಏನನ್ನ ಕಂಡು ಹಿಡಿಬೇಕು ಹಂಗಿದ್ರೆ. ಅಪ್ಪ ಏನು ಮಾಡ್ಬೇಕು? ನನಗೆ ಅವು ಇಲ್ಲ ಅಂದ್ರೆ ಕೈ ಕಾಲ ಆಡ್ವಳು. ಎಲ್ಲಿ ಏನಾರ ಅವಾಗ ಏನಾರ ಯಾರ ಕಳ್ಳರು ದರೋಡೆಕೋರರು ಇಲ್ಲ ಕಿಡ್ನಾಪರ್ಸ್ ಏನಾರ ಮಾಡಿದ್ರೆ ಹೆಂಗೆ? ಅಪ್ಪ ನಾ ಹೋಗಿ ಯಾವುದಕ್ಕೂ ಒಂದು ಕಂಪ್ಲೇಂಟ್ ಕೊಟ್ಟು ಬಂದ್ಬಿಡ್ತೇನೆ. ಅಷ್ಟು ಮಾಡಿ ನೀವು ಹೋಗಿ ಕಂಪ್ಲೇಂಟ್ ಕೊಡು. ನಾವು ಊರಾಗೆಲ್ಲ ಗಂಡ್ಮಕ್ಳೆಲ್ಲ ಸೇರಿ ಊರು ಸುತ್ತಲೂ ಮೊತ್ತಲು ಆಮೇಲೆ ಪ್ಯಾಟಿ ಗೀಟಿ ಎಲ್ಲ ಹುಡ್ಕಾಡಕ್ಕೆ ಹಚ್ತೀನಿ ತಗೋ. ಮಾವರ ನಾನು ಇವರು ಅಕ್ಕ ಪೇಟೆಗ ಎಲ್ಲ ಹುಡ್ಕ್ಯಾಡ್ ಬರ್ತೀವಿ ತಗೋರಿ. ಅಲ್ಲೇ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಪ್ಯಾಟೆ ಎಲ್ಲ ಹುಡ್ಕ್ಯಾಡ್ ಬರ್ತೀವ್ರಿ. ರೀ ಹೆಂಗೋ ಈಗ ದೇವುಗಳೆಲ್ಲ ತಿಂದು ಮಕ್ಕಳಕ್ಕೆ ಹೋಗ್ಯವು. ನಡ್ರಿ ಜಯಕ್ಕ ಫಾತಿಮಕ್ಕ ಲಕ್ಷ್ಮಕ್ಕನ್ನ ಏನಂತ ನೋಡಿ ಬರಂಬರ್ರಿ. ಹೌದ್ಲೆ ಜೀವ, ನನಗೂ ಎಲ್ಲ ಅಲ್ಲೇ ಇತ್ತು. ಬಾಲೆ ಪಾಪ ಹೆಂಗೈತೆ ಏನು ಅವ್ರ ಅವಸ್ಥೆ, ಏನೈತೆ ಏನು, ಎಷ್ಟು ನಮ್ಮನ್ನು ಬೈಕೊಳಕತ್ತಾರ, ಏನ ಬಾಲೆ ಹೋಗಿ ಕರ್ಕೊಂಬರಂಬಾಲೆ. ಇದೇನ ಯವ್ವ ಲಕ್ಷ್ಮಕ್ಕ, ಇಲ್ಲಿ ಬಂದು ಈ ಕೊಂಪೆ ಸಿಕ್ಕೊಳಂಗಾತಲ್ಲ ಯವ್ವ. ನಮ್ಮನೆ ನಮ್ಮ ಗಂಡ್ರು ಮಕ್ಕಳು ನಮ್ಮ ಮನೆಗೆ ಎಷ್ಟು ಹಂಚ್ಕೊಂಡು ಎಷ್ಟು ಹುಡ್ಕಾಕತ್ತಾರ ಏನ. ಅಲ್ಲ ಈ ಬಿದ್ರಿಂದ ಈ ಮುಳ್ಳು ಪಳ್ಳು ಇದ್ರ ಸಿಕ್ಕೊಂಡು ಒದ್ದಾಡಂಗಾಗೈತಿ. ಇಲ್ಲಿ ಕುಂದ್ರಂಗಿಲ್ಲ, ನಿಂದ್ರಂಗಿಲ್ಲ, ಮಕ್ಕಳಂಗಿಲ್ಲ. ಎಷ್ಟೊತ್ತು ಅಂತ ಹಿಂಗ ಆಡಿಕೊಂಡು ನಿಂದಿರ್ಬೇಕ ಯವ್ವ. ಅರೇ ಹೌದು ಲಕ್ಷ್ಮಣ್ ಅಕ್ಕ, ನಂಗೆ ಸೊಂಟ ನೋಯ್ತಾ ಇದೆ. ಯಾವಾಗ ಸ್ವಲ್ಪ ಅಡ್ಡಾಗಿನೇ ಅನಿಸ್ತಾ ಇದೆ ನಮ್ದಕ್ಕೆ. ನೀವು ಹಾಡ್ಬಿಟ್ಟಾರೆ ನನಗೇನು ಕಾಲು ನೋವು ಅಲ್ಲೇ, ನೀವರೇನ ತಳಗದ್ರಿ. ನಾನು ದಪ್ಪದಿನ ಕಾಲು ಮೊಣಕಾಲು ಮೀನ್ಗಂಡ ಹಿಂಬಡ ಎಳ್ಯಾಕತ್ತವ. ಹಂಗೆ ಕುಂದ್ರಬೇಕು ಅಂದ್ರೆ ಈ ಬಿದ್ರಿ ಮುಳ್ಳು ತುಂಬಿಟ್ಟವು, ಕುಂದ್ರಾಕ ಅವಳು ಯವ್ವ ಸಾಕತ್ತವ ಯವ್ವ. ಒಳೆಯಲ್ಲಿ ಬಂದು ಪಜಿತಿ ಸಿಕ್ಕೊಂಡಲ್ಲೇ ನಾವು. ಅಲ್ಲೇ ನಾನು ಗಟ್ಟಿ ಹಿಡ್ಕೊಂಡಿದ್ರೆ ಆಗಿತ್ತಲ್ಲೇ ಯವ್ವ. ನಿಮ್ಲಿಂದ ಹಾಡ್ಬಿಟ್ಟಾರ ಗಟ್ಟಿ ಹಿಡ್ಕೊಂಡ್ರಿ. ನಾನು ಹೆಂಗೆ ಹಿಡ್ಕೊಂಡು ಹಡ್ಬಿಡು ಅಂತಂದು ಮೈ ಮರ್ತ ಬಗ್ಗಿಬಿಟ್ಟೆ. ಹಾಡ್ಬಿಟ್ಟಾರ ಏನು ಮಾಡ್ಬೇಕ ಯವ್ವ ಈಗ? ಅಕ್ಕರ ಲಕ್ಷ್ಮಕ್ಕರ ಜಯಕರ
ಲಕ್ಷ್ಮಕ್ಕ ಯವ್ವ ಲಕ್ಷ್ಮಕ್ಕ ಯವ್ವ ಜೇಕ ಪಾತಿ ವಿಜಿ ಮಲೇಶನ ಕರೆಕತ್ತರಲೆ ತಡಿ ಇಲ್ಲ ಅದಿ ಅಂತ ಹೇಳ್ತಿರ್ಲೆ ಮಲೇಶನ ಲೇ ವಿಜಿ ಇಲ್ಲದಲೆ ಇಲ್ಲಿ ಬರಿ ಕಡೆ ಬರಿ ನಡಕ್ ಬರ್ರಿ ನಟ್ ನಡಕ ಬರ್ರಿ ಅಕ್ಕಾರ ನಮ್ಮ ಸಲ ಬಂದು ಭಾಳ ತ್ರಾಸ ಅನ್ಭವಿಸಕತ್ತೀರಿ ನಾವು ಒಳಗೆ ನಿಮ್ಮನ್ನ ಕರೋ ಬಂದಂಗೆ ಆತ್ರಿ ನಮ್ಮ ಸಲ ನಮ್ಮ ಜೀವ ಇದು ಮಾಡ್ದಂಗೆ ಆತಲ್ರಿ ಯಾಕಾರ ತಪ್ಪಾತ್ರಿ ನಮಗೆ ಕ್ಷಮಿಸ್ಬಿಡ್ರಿ ಯಾಕಾರ ಹೌದವ ಯವ್ವ ಲಕ್ಷ್ಮಕ್ಕ ಭಾಳ ಬೇಸರ ಆಗತ್ತೈತೆ ಯವ್ವ ನಿಮ್ಮ 3 ಮಂದಿಗೆ ಹೇಳ್ತಾರನು ನಾನು ಇಲ್ಲಿ ಸಿಗಿಸ್ಬಿಟ್ನಲ್ಲ ಎಷ್ಟು ಬೇಜಾರಾಗ್ತದೆ ಗೊತ್ತ ನಂಗೆ ಹೋಲ್ ಬಿಡ್ಲಿ ಏನು ಮಾಡೋಕ್ಕಾಗಂಗಿಲ್ಲ ನಮ್ದು ಇಲ್ಲಿ ಬಂದು ಸಿಕ್ಕೊಂಡು ಹಣೆ ಬರ್ದಂಗಿತ್ತು ಅನ್ಸುತ್ತೆ ಅದಕ್ಕೆ ಹಿಂಗಾತ ಅನ್ಸುತ್ತೆ ಹೋಲ್ ಬಿಡು ಏನು ಮಾಡೋಕ್ಕಾಗಂಗಿಲ್ಲ ಬಂದ ಬಿಟ್ಟಿವೆ ಈಗ ಅಯ್ಯಂದ್ರೆ ಬರಲ್ಲ ಅಪ್ಪಂದ್ರೆ ಬರಲ್ಲ ವಾಪಸ್ ಹೋಗಿ ಬರುತ್ತಾನೆ ಇಲ್ಲ ಆದ್ಮೇಲೆ ಅವ್ನು ಬಂದು ಅನ್ಭವಿಸ್ಬೇಕಷ್ಟೇ ಅಕ್ಕಾರ ಬರ್ರಿ ಒಳಗೆ ಹೋಗಂಬರ್ರಿ ಯಪ್ಪ ಮಲೇಶನ ನಡೆಯಪ್ಪ ಕಾಲ ನಾವು ನಿಂತು ಸಟ್ಟದು ಹೋಗ್ಯಾವ ಕುಂದ್ರಾಕಿಲ್ಲ ಏನಿಲ್ಲ ಯಪ್ಪ ಒಂದು ಚಲೋ ಕುಂದಿರ್ತು ಬಾರಪ್ಪ ಒಂದು ಚಲೋ ಜಗ ತೋರ್ಸ್ ನಡೆಯಪ್ಪ ಯವ್ವ ಇದೇನ ಯವ್ವ ಲಕ್ಷ್ಮಕ್ಕ ಇದು ಮನಿನ ಯಾವ್ದಾರ ರಾಜರ ಅರಮನಿನ ಯವ್ವ ಏನು ನೋಡ್ದೈತೆ ಏನು ಚಂದೈತೆ ಅಲ್ಲೋಡ ಯವ್ವ ದಗ ಅಂತ ಮಿಂಚತೈತೆ ಹಂಗೆ ಹೌದಲ್ಲೇ ಯವ್ವ ನಾವು ಆಗಲ್ಲ ಅಡಿಪೊಳಕ್ಕೆ ಓಡಿ ಬಂದ್ವಲ್ಲ ಏನು ನೋಡಲಿಲ್ಲ ಇವಾಗ ನೋಡ ಯವ್ವ ಎಷ್ಟು ಚಂದೈತೆ ಯವ್ವ ಇದು ಅದೇ ಲಕ್ಷ್ಮಣದು ಅಕ್ಕ ಇದು ಎಷ್ಟು ಚೆನ್ನಾಗಿದ್ರು ಏನು ಬಂತು ಇದೇನೋ ಬಂಗಾರ ಪಂಜರ ಆಗಿದ್ದೀವಿ ನಮಗೆ ಹೌದ್ರಿ ಲಕ್ಷ್ಮಕ್ಕರ ಈ ಹಿಡ್ಬಿಟ್ಟಿದಲ್ಲ ಈಕಿನೂ ಅವಾಗ ಮೊದಲ ನೋಡಿ ಹಿಂಗೆ ಕೊಂಡಾಡಿದ್ಲು ಏನು ಚಂದ ಐತೆ ನೋವ್ರ ಮನೆ ಬಂದ್ವಿ ನಾವು ರಾಜ ರಾಣಿ ಅಂತೇಳಿ ಭಾಳ ಹಾರಾಡ್ಬಿಟ್ಲು ಆಮೇಲೆ ಗೊತ್ತಾತಿಕಿಗೆ ನಾವು ಇಲ್ಲಿ ಕೂಡಿ ಹಾಕ್ಕೊಂಡು ನಮ್ಮನ್ನ ಇಲ್ಲಿ ರುಬ್ಬಾಕತ್ತಾರ ಅಂತಂದು ಈಗ ನೋಡು ಎಷ್ಟು ನೋಡೋದತ್ತಂದ್ರೆ ಒಂದು ಮಗದಾಗ ಒಂದು ನಗೆ ಅನ್ನೋದಿಲ್ಲ ಈ ಹಡ್ಬಿಟ್ಟಿಗೆ ಅಷ್ಟೇ ಅಲ್ಲ ಯವ್ವ ಲಕ್ಷ್ಮಕ್ಕ ಅಡುಗೆ ಮಾಡಿ ಸರ್ಚಗೊಮ್ಮೆ ರುಚಿ ಆಗೈತೆ ಅಂತಂದು ವಜ್ರಗಳ ಹಾರನ್ನ ಹಂಗೆ ಹಾಕ್ತಾರೆ ಕೊಳಗ ಲವ್ಗಳು ಎರಡು ಏನು ಮಾಡೋಣ ತೊಗೊಂಡು ಹಾಕ್ಕೊಂಡು ಜೀವನಕ್ಕೆ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ನಮ್ಗೆ ಬಂಗಾರ ವಜ್ರ ಯಾವುದೇ ತೊಗೊಂಡು ಏನು ಬೆಂಕಿ ಹಚ್ಬೇಕು ಹಂಗಾಗಿ ಖುಷಿ ಅನ್ನೋದೇ ಇಲ್ಲವ ಇಷ್ಟೆಲ್ಲ ಐತೆ ಆದ್ರೆ ಖುಷಿನೇ ಇಲ್ಲಂಗೆ ಆಗೈತೆ ಯವ್ವ ಹೌದೇ ನೀನು ನೆನೆಸ್ಕೊಂಡ್ರೆ ನನಗೂ ಹಂಗೆ ಅನ್ಸಕತ್ತೈತಿ ಇಷ್ಟೆಲ್ಲ ಏನು ಬೆಂಕಿ ಹಚ್ಬೇಕು ತೊಗೊಂಡು ಏನು ಬೇಡ ಅನ್ಸುತ್ತೆ ಅದು ನಮ್ಮ ಕೈ ಬಿಟ್ಟರೆ ಎಲ್ಲರೂ ಬದಿಕೊಂಡು ಆರಾಮಾಗಿ ಕುನಿ ಮಾಡ್ಕೊಂಡು ತಿಂದ್ರು ಚಿಂತಿಲ್ಲ ಎಲ್ಲ ಇರ್ತೀವಿ ಬಂಗಾರ ಬೇಡ ಏನು ಬೇಡ ಅನ್ಸುತ್ತವ ಯವ್ವ ನನಗೂ ಈ ಜೀವನ ಭಯ ಕಾಣತೈತಿ ನನ್ನ ಮನೆ ನನ್ನ ಮಗ ಸಸಿ ನನ್ನ ಗಂಡ ನನ್ನ ಮಕ್ಕಳು ಕುಡ್ಬೇಕತ್ತವ ಏನ ಯವ್ವ ಮನೆಗೆ ಹೋಗ್ಯವ ಅನ್ನಂಗಾಗೈತೆ ಯವ್ವ ಹೆಂಗಾರ ಮಾಡಿ ಮೊದಲು ಮನೆಗೆ ಹೋಗ್ಬೇಕು ಯವ್ವ ಬರ್ರಿ ಲಕ್ಷ್ಮಕ್ಕ ಒಳಗೆ ಹೋಗ್ಬರ್ರಿ ಕುಂದ್ರಿ ಲಕ್ಷ್ಮಕ್ಕ ಇಲ್ಲ ಒಂಚೂರು ಆರಾಮ್ ಕುಂದ್ರಿ ನಾವು ಒಂಚೂರು ಚಾ ಇಲ್ಲ ಏನಾರು ಮಾಡ್ಕೊಂಬರ್ತೀನಿ ಕುಂದ್ರಿ ಅರೆ ಲಕ್ಷ್ಮಣ ಅಕ್ಕ ಏನು ಇದು सब बंगार की है ये पीने के क्या है चा कुडलिಕ್ಕೆ ಬಂಗಾರದ್ದು ನೀರು ಕುಡ್ಲಿಕ್ಕೆ ಬಂಗಾರದ್ದು ಸೋಫಾ ಸೀಟಿಗೆ ಬಂಗಾರದ್ದು ಐತಲ್ಲ ಲಕ್ಷ್ಮಣ ಅಕ್ಕ ಇಲ್ಲಿ ಹೌದಲ್ಲ ಯವ್ವ ಲಕ್ಷ್ಮಕ್ಕ ಏನು ಮಾಡ್ತಿ ವಾಡಿ ಪಾಡಿ ಎಲ್ಲ ಬಂಗಾರದೈತಿ ಎಲ್ಲ ಬೆಳ್ಳಿವು ಯವ್ವ ಎಷ್ಟು ಐಷಾರಾಮಿನ ಜೀವನನ ನಮ್ಮ ಮಲ್ಲೇಶಣ್ಣಗ ವಿಜ್ಜಿಗೆ ಕೊಟ್ಟಾವ ಯವ್ವ ದವುಗಳು ಹೌದಲ್ಲ ಮಲ್ಲೇಶಣ್ಣ ಏನಯ್ಯಪ್ಪ ಅರಮನೆ ಕೊಟ್ಟವು ಬಂಗ್ಲೆ ಹೊಲ ಎಲ್ಲ ಕೊಟ್ಟವು ಆಮೇಲೆ ನೋಡು ಇವೆಲ್ಲ ಬಂಗಾರ ಬೆಳ್ಳಿ ಎಲ್ಲ ಕೊಟ್ಟವಲ್ಲ ಯಪ್ಪ ಆರಾಮಿರ್ಬೇಕು ನಯಪ್ಪ ನೀವು ಅಕ್ಕರ ನೀವ ನೋಡಕತ್ತೀರಲ್ರಿ ಅಲ್ರಿ ಜೀವನ ಕೈಯಾಗಿ ಹಿಡ್ಕೊಂಡಿವಿ ಯಾವ ಹೊತ್ನಾಗ ಯಾರೋ ದೇವ್ಗಳು ಯಾವಾಗ ಮನಸ್ಸು ಬದಲಿ ಮಾಡಿ ಇವ್ರು ಬೇಡ ಬೇಡ್ತಾರೆ ಇವ್ರನ್ನ ತಿಂದ ಹಾಕ್ಬಿಡೋಣ ಅಂತಂದು ಯಾವಾಗ ನಮ್ಮನ್ನು ನುಂಗ್ತಾವೋ ಯಾವಾಗ ನಮ್ಮನ್ನು ಗೋಣ ಮುರೋದು ರಕ್ತ ಕುಡಿತಾವೋ ಏನು ಮಾಡ್ತಾವೋ ಗೊತ್ತಿಲ್ಲ ಆಮೇಲೆ ಇದು ಜೀವನ ನಮ್ದು ಯಾವುದೂ ಇಲ್ಲಿ ಶಾಶ್ವತ ಇಲ್ರಿ ಆಮೇಲೆ ನಮ್ಮ ಮಂದಿ ನಮ್ಮೂರು ನಮ್ಮ ಜನ ಅಲ್ಲಿ ಸ್ವತಂತ್ರವಾಗಿ ಆಟ ಆಡೋದು ನಗೋದು ಒಬ್ರಿಗೊಬ್ರು ಮಾತಾಡೋದು ಎಷ್ಟು ಖುಷಿ ಇತ್ತು ಆ ಜೀವನ ಅದು ಯಾವ ಜೀವನನೂ ಇಲ್ದಂಗೆ ಇಬ್ಬರೇ ಗಂಡ ಹೆಂಡತಿ ಒಬ್ರಿಗೊಬ್ರು ಮಕ ನೋಡ್ಕೊಂತ ಯಾರ್ದು ನೋಡ್ಲಾರ್ದಂಗೆ ಜೀವನನ ಹಿಂಗೆ ಇಷ್ಟೆಲ್ಲ ತಗೊಂಡು ಏನು ಬೆಂಕಿ ಹಚ್ಬೇಕ್ರಿ ಸ್ವತಂತ್ರ ಇಲ್ಲದ ಜೀವನ ಏನ್ರಿ ಇದೆಲ್ಲ ಬ್ಯಾಡ್ರಿಪ್ಪ ನಮ್ಗಿಂತ ಜೀವನನೇ ಬ್ಯಾಡ್ರಿ ನಮಗೊಂದು ಒಳ್ಳೆ ರೀತಿಯಿಂದ ನಮ್ಮ ಊರ ನಾವು ಚಂದೇ ಬದುಕಿದ್ರೆ ಸಾಕಾಗೈತ್ರಿ ನಮಗೆ ಲಕ್ಷ್ಮಕ್ಕ ಜೇಕಬ್ ಪಾತಿ ಇಲ್ಲೇ ಬರ್ರಿ ರೆಡಿ ಮನೆ ಬರ್ರಿಲ್ಲೇ ಲಕ್ಷ್ಮಕ್ಕ ಏನು ಮಾಡೋದ ಯವ್ವ ನೀವು ಬಂದಿಲ್ಲೇ ಸಿಕ್ಕೊಂಡ್ಬಿಟ್ರಲ್ಲ ನನಗೆ ಈಗ ಏನು ಮಾಡೋಕೆ ತಿಳಿಯವಲ್ತ ಯವ್ವ ಏನು ಮಾಡೋಣ ಯವ್ವ ನನಗೆ ಒಂದು ಬೆಳಕಂದ್ರೆ ನೀವು ನಾನು ಕಾಪಾಡ್ತೀರನ ಅಂತ ಅಂದ್ಕೊಂಡಿದ್ದೆ ಏನು ಮಾಡಲ ಯವ್ವ ನನಗೆ ಏನು ಮಾಡಲ ಯವ್ವ ನಾನು ಏನು ಮಾಡಲ ಯವ್ವ ನನಗಿಂತಲೆಲ್ಲ ಸಿಕ್ಕೊಂಡ್ಬಿಟ್ನೆ ನಾನು ನಿಮ್ಮನ್ನು ಬಂದ ನಿಮ್ಮ ಜೀವನ ನಮ್ಗೆ ಕುತ್ತು ತಂದ್ಬಿಟ್ನಲ್ಲ ನಾವು ಯವ್ವ ಲಕ್ಷ್ಮಕ್ಕ ತಪ್ಪಾತ ಯವ್ವ ಜೇಕ ಪಾತಿ ತಪ್ಪಾತ ಯವ್ವ ತಪ್ಪಾತು ಅಲ್ಲೇ ದೆವ್ವ ಯವ್ವ ಈಗ ಬಂದ್ವಂದ್ರೆ ನಮ್ಮನ್ನ ಗೊತ್ತಿಡಿದ್ರೆ ಏನು ಮಾಡ್ಬೇಕ್ರಿ ನಾವು ಏನು ತಿಳಿಯವಲ್ತು ನನಗೂ अरे वो शैतान बहुत खतरनाक होता है हमको बहुत डर लग रहा है ವಿಜ್ಜಂತು ಅಕ್ಕ ವಿಜ್ಜಿ ಏನು ಮಾಡ್ಬೇಕಂದ್ರೆ ಆ ದವ್ಗಳಿಗೆ ಊಟ ಪಾಠ ಚಲೋತ್ನೆ ಮಾಡ್ಬಿಡ್ಲಿ ಹೆಂಗೆ ಬೇಕಂಗೆ ಮಾಡ್ಬಿಡು ಅವು ತಿನ್ನಕ್ಕೆ ಹಾಲಾರ್ದೆ ಬ್ಯಾಡ್ ನಡ್ರಿ ನೀವು ಅಂತಂದು ನಮ್ಮನ್ನು ಕಳಿಸ್ಬಿಡ್ಬೇಕು ಹಂಗೆ ಮಾಡ್ಬೇಕು ನೋಡು ಯವ್ವ ಲಕ್ಷ್ಮಕ್ಕ ನಾವೇನಾರ ಹಂಗೆ ಮಾಡಿದ್ರೆ ನಮ್ಮನ್ನ ಎಲ್ಲಾರ ಬಾಯಿ ಹಾಕೊಂಡು ನುಂಗ್ಬಿಟ್ರೆ ಏನು ಮಾಡ್ಬೇಕು ಯವ್ವ ಹೌದೌದು ನಮ್ಮನೆ ಗುಳಿಗೆ ನುಂಗಿದ್ವ ಯವ್ವ ಯಾಕೆ ಬೇಕು ಯವ್ವ ದೆವ್ವ ಸವಾಸ ಸುಮ್ಮನಿದ್ದು ಹೇಳ್ದಂಗೆ ಕೇಳ್ಕೊಂಡು ಹೋದ್ರೆ ಬದುಕೋತೀವಿ ಇಲ್ಲ ಅಂದ್ರೆ ನಮ್ಮನ್ನು ನುಂಗೇ ಬಿಡ್ತಾವಲ್ಲ ಯವ್ವ
ಇಲ್ಲ ಹಿಂಗಾದ್ರೆ ನಾವು ಇಲ್ಲೇ ಸಾಯೋದಕ್ಕಿಂತ ಹೆಂಗೂ ಸಾಯ್ತೀವಿ. ಆದ್ರೆ ಸಾಯಕ್ಕಿಂತ ಮುಂಚೆಕ್ಕೆ ಸಾಯ ತನಕನಾದ್ರೂ ಕಡೆ ಪ್ರಯತ್ನ ಅಂತ ಮಾಡೋಣ. ಏನಾಗದ್ ಸಾಧ್ಯ ಪ್ರಯತ್ನ ಮಾಡೋಣ, ಬದುಕಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ನೋಡೋಣ. ತಪ್ಪಿಸ್ಕೊಂಡು ಹೋಗ್ಲೇಬೇಕು ನಾವು. ಹಂಗೆ ಮಾಡೋಣ ಸುಮ್ಮನೆ.